ಹಾಯ್ ಫ್ರೆಂಡ್ಸ್, ನಮಗೆ ಯಾವಾಗಲೂ ಕ್ವಶನ್ ನಂಬರ್ 47ಅಲ್ಲಿ ಬಿ ಕ್ವಶನ್ ಏನಾಗಿರುತ್ತಪ್ಪ ಅಂದರೆ ಈ ಒಂದು ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು ಕಾಮನ್ ಆಗಿ ನೋಡ್ಬೋದು. ಓಕೆನಾ? ಸೊ ಇಲ್ಲಿ ನೋಡೋಣ, ಈಗೇನಿದೆ ಕ್ವಶನು. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಕೆ ಎಕ್ಸ್ ಪ್ಲಸ್ 1 ಇಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಪೈ ಆ್ಯಂಡ್ ಕಾಸ್ ಎಕ್ಸ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಪೈ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು ಪೈ ಅಂತ ಕೊಟ್ಟಿದ್ದಾರೆ. ಸೊ ಓಕೆನಾ? ಸೊ ಫಸ್ಟ್ ನಾವು ಇಲ್ಲಿ ಏನು ಮಾಡೋಣ ಅಂತಂದರೆ ಫಂಕ್ಷನಲ್ ವ್ಯಾಲ್ಯೂ ಮತ್ತು ಲಿಮಿಟ್ ವ್ಯಾಲ್ಯೂ ಎರಡು ಫೈಂಡ್ ಔಟ್ ಮಾಡೋಣ. ಪರ್ಟಿಕ್ಯುಲರಾಗಿ ಎಲ್ ಎಚ್ ಎಲ್ ಮತ್ತು ಆರ್ ಎಚ್ ಎಲ್ನ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಫಸ್ಟ್ ಅಟ್ ಎಕ್ಸ್ ಈಕ್ವಲ್ ಟು ಪೈ ಫಂಕ್ಷನಲ್ ವ್ಯಾಲ್ಯೂ ಏನಾಗುತ್ತೆ ನೋಡೋಣ. ಸೊ ಎಫ್ ಆಫ್ ಪೈ, ಸೊ ಅಟ್ ಎಕ್ಸ್ ಈಕ್ವಲ್ ಟು ಪೈ ಏನಿದೆ ಫಂಕ್ಷನ್ ಎಫ್ ಆಫ್ ಎಕ್ಸ್ ಕೆ ಎಕ್ಸ್ ಪ್ಲಸ್ 1 ಇದೆ. ಸೊ ಹಂಗಂದ್ರೆ ಈಗ ನಾವು ಎಕ್ಸನ್ನ ಪೈ ಅಂತ ರಿಪ್ಲೇಸ್ ಮಾಡೋದಾದರೆ ಕೆ ಇಂಟು ಪೈ ಪ್ಲಸ್ 1, ದಟ್ ಈಸ್ ನಥಿಂಗ್ ಬಟ್ ಎಫ್ ಆಫ್ ಪೈ ಈಸ್ ಈಕ್ವಲ್ ಟು ಕೆ ಇಂಟು ಪೈ ಪ್ಲಸ್ 1. ಓಕೆ, ಸೊ ಇದು ನಮ್ಮದು ಫಂಕ್ಷನಲ್ ವ್ಯಾಲ್ಯೂ ಆಗಿರುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡೋಣ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಔಟ್ ಮಾಡೋಣ. ಎಲ್ ಎಚ್ ಎಲ್ ದಟ್ ಈಸ್ ಅಟ್ ಎಕ್ಸ್ ಈಕ್ವಲ್ ಟು ಪೈ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದರೆ ಏನು ಕನ್ಸಿಡರ್ ಮಾಡಬೇಕು, ಪೈಗಿಂತ ಕಡಿಮೆ ಇರ್ತಕ್ಕಂಥ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕು. ಸೊ ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಪೈ ಅಂತ ಕೊಟ್ಟಿದ್ದಾರೆ. ಸೊ ಎಫ್ ಆಫ್ ಎಕ್ಸ್ ಏನಾಗಿದೆ ಆವಾಗ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಕೆ ಎಕ್ಸ್ ಪ್ಲಸ್ 1 ಇದೆ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಪ್ಲೈ ಮಾಡೋಣ. ಲಿಮಿಟ್ ಎಫ್ ಆಫ್ ಎಕ್ಸ್ as x tends to pi minus, that is equal to limit kx plus 1 as x tends to pi minus. So ಏನಾಗುತ್ತೆ ಲಿಮಿಟ್ k into pi plus 1. okay, so that is nothing but k times pi plus 1. so this is LHL. okay, next RHL find out ಮಾಡೋಣ. RHL f of x. ಸೊ ಆರ್ ಎಚ್ ಎಲ್ ಅಂದರೆ ಏನು, ಪೈಗಿಂತ ಜಾಸ್ತಿ ಇರಬೇಕು. ಸೊ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಪೈ ಇದ್ದಾಗ ಎಫ್ ಆಫ್ ಎಕ್ಸ್ ಏನಿದೆ ಕಾಸ್ ಎಕ್ಸ್ ಇದೆ. ಓಕೆ, ಸೊ ಈಗ ಲಿಮಿಟ್ ಕನ್ಸಿಡರ್ ಮಾಡೋಣ. ಲಿಮಿಟ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು ಪೈ ಪ್ಲಸ್, ದಟ್ ಈಸ್ ನಥಿಂಗ್ ಬಟ್ ಲಿಮಿಟ್ ಕಾಸ್ ಎಕ್ಸ್ ಆ್ಯಸ್ ಎಕ್ಸ್ ಟೆಂಡ್ಸ್ ಟು ಪೈ ಪ್ಲಸ್. ಸೊ ನಾವು ಲಿಮಿಟ್ ಅಪ್ಲೈ ಮಾಡೋದಾದರೆ ಏನಾಗುತ್ತೆ, ಇಲ್ಲಿ ಕಾಸ್ ಪೈ ಆಗುತ್ತೆ. ಸೊ ಕಾಸ್ ಪೈ ಅಂದರೆ ಏನಾಯಿತು, ಮೈನಸ್ 1 ಆಯಿತು. ಓಕೆ, ಸೊ ಅವ್ರು ಏನು ಹೇಳಿದ್ದಾರೆ, ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು ಪೈ ಅಂತ ಹೇಳಿದ್ದಾರೆ. ಸೊ ಒಂದು ಫಂಕ್ಷನ್ ಕಂಟಿನ್ಯೂಸ್ ಆಗಬೇಕಂದ್ರೆ ಎಲ್ ಎಚ್ ಎಲ್ ಈಸ್ ಈಕ್ವಲ್ ಟು ಆರ್ ಎಚ್ ಎಲ್ ಈಸ್ ಈಕ್ವಲ್ ಟು ಫಂಕ್ಷನಲ್ ವ್ಯಾಲ್ಯೂ ಆಗಿರಬೇಕು. ಸೊ ಇಲ್ಲಿ ಯಾವ ಪಾಯಿಂಟಲ್ಲಿ ಚೆಕ್ ಮಾಡ್ತಿದ್ವಿ, ಪೈ, ದೇರ್ಫಾರ್ ಎಫ್ ಆಫ್ ಪೈಗೆ ಈಕ್ವಲ್ ಆಗಿರಬೇಕು. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನಿದೆ ನಮಗೆ ಕೆ ಪೈ ಪ್ಲಸ್ 1. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಏನು ಬಂತು, ಮೈನಸ್ 1. ಸೊ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಪೈ. ಸೊ ಎಫ್ ಆಫ್ ಪೈ ಕೂಡ ಏನಿದೆ ಕೆ ಇಂಟು ಪೈ ಪ್ಲಸ್ 1 ಇದೆ. ಸೊ ನೀಡ್ ನಾಟ್ ಟು ಕನ್ಸಿಡರ್ ಒನ್ ಮೋರ್ ಟೈಮ್. ಸೊ ಈಗ ಪ್ಲಸ್ 1 ಆ ಕಡೆ ಶಿಫ್ಟ್ ಆದರೆ ಏನಾಯಿತು, ಕೆ ಪೈ ಈಸ್ ಈಕ್ವಲ್ ಟು ಮೈನಸ್ 1 ಮೈನಸ್ 1. ಸೊ ಕೆ ಪೈ ಈಸ್ ಈಕ್ವಲ್ ಟು ಮೈನಸ್ 2. ದೇರ್ ಫೋರ್ ಕೆ ಈಸ್ ಈಕ್ವಲ್ ಟು ಮೈನಸ್ 2 ಬೈ ಪೈ. ಸೊ ದಟ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ಓಕೆ.